ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಮುಖವಾದಂಥ ಅಧ್ಯಾಯ. ಈ ಒಂದು ಅಧ್ಯಾಯದಲ್ಲಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹೀಗಾಗಿ ಈ ಒಂದು ಅಧ್ಯಾಯದ ಮೇಲೆ ಟಾಪ್ 25 ಉಪಯುಕ್ತ ಪ್ರಶ್ನೆಗಳನ್ನು ವಿಸ್ತೃತ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಈ ಅನ್ಫರ್ಗೆಟಬಲ್ ಎಂಪೈರ್ ಎಂಬ ಕೃತಿಯನ್ನು ಪ್ರಕಟಿಸಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಮೇಲೆ ಬೆಳಕು ಚೆಲ್ಲಿದವರು ಯಾರು? ರಾಬರ್ಟ್ ಸಿವೆಲ್ ಎನ್ನುವಂತಹ ಜರ್ಮನಿಯ ವಿದ್ವಾಂಸನೇನಿದ್ದಾನೆ, ಈತ ಮರೆಯಲಾಗದ ಸಾಮ್ರಾಜ್ಯ ಅಥವಾ ಎ ಅನ್ಫರ್ಗೆಟಬಲ್ ಎಂಪೈರ್ ಎಂಬ ಕೃತಿಯನ್ನು ಪ್ರಕಟ ಮಾಡಿ ಇದರಲ್ಲಿ ವಿಜಯನಗರದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಂಶಗಳನ್ನು ಸಂಶೋಧನೆ ಮಾಡಿ ಬರವಣಿಗೆಯ ರೂಪದಲ್ಲಿ ಬರೆಯಲಾಗಿರುತ್ತೆ. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ಅಧ್ಯಯನ ಮಾಡಲಿಕ್ಕೆ ಈ ಒಂದು ಕೃತಿ ಅತ್ಯಂತ ಪ್ರಮುಖವಾದಂತಹ ಆಧಾರವಾಗಿದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆಯಾದ ಶೃಂಗೇರಿ ಮಠದ ಮಠಾಧಿಪತಿಗಳು ಯಾರು? ಶ್ರೀ ವಿದ್ಯಾರಣ್ಯರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಲಿಕ್ಕೆ ಹರಿಹರ ಮತ್ತು ಬುಕ್ಕರಾಯರಿಗೆ ಪ್ರೇರಣಾ ಶಕ್ತಿಯಾಗಿ ಕೆಲಸವನ್ನು ಮಾಡಿದಂಥವರು ಶ್ರೀ ವಿದ್ಯಾರಣ್ಯರು. ಇವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಹರಿಹರ ಮತ್ತು ಬುಕ್ಕರಾಯರ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನವಾಗಿ ಕರ್ನಾಟಕದ ಉತ್ತರ ಭಾಗವನ್ನು ಆಳುತ್ತಿದ್ದಂತಹ ಮುಸ್ಲಿಂ ಸಾಮ್ರಾಜ್ಯ ಯಾವುದು? ಬಹಮನಿ ಸಾಮ್ರಾಜ್ಯ. 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಬಹಮನ್ ಗಂಗೂ ಶಾ ಎನ್ನುವಂತಹ ವ್ಯಕ್ತಿಯ ಮೂಲಕ ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಯಾಗುತ್ತೆ. ಹೀಗಾಗಿ ಸಮಕಾಲೀನ ಅಂತೇಳಿದ್ರೆ ಒಂದೇ ಕಾಲಘಟ್ಟದಲ್ಲಿದ್ದಂತಹ ಕರ್ನಾಟಕವನ್ನು ಆಳ್ತಾ ಇದ್ದ ಎರಡು ಸಾಮ್ರಾಜ್ಯಗಳು ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯ. ಮಧುರೆಯ ಸುಲ್ತಾನನನ್ನು ಸೋಲಿಸಿ ಆ ಪ್ರದೇಶವನ್ನು ರಾಜಕುಮಾರ ಕಂಪಣ ಎಂಬುವವನು ವಶಪಡಿಸಿಕೊಂಡನು ಎಂಬುದನ್ನು ತಿಳಿಸುವ ಗಂಗಾದೇವಿಯ ಕೃತಿ ಯಾವುದು? ಮಧುರಾ ವಿಜಯಂ. ಈ ಮಧುರಾ ವಿಜಯಂ ಅನ್ನುವಂಥ ಕೃತಿಯನ್ನು ಗಂಗಾದೇವಿ ರಚನೆ ಮಾಡ್ತಾಳೆ. ಇದರಲ್ಲಿ ಕಂಪಣ ಎನ್ನುವಂತಹ ರಾಜನೇನಿದ್ದಾನೆ ಅಥವಾ ಕಂಪಣ ರಾಯ ಅಂತಲೂ ಕೂಡ ಕರಿತೀವಿ, ಈತ ಮಧುರೆಯ ಸುಲ್ತಾನನನ್ನು ಸೋಲಿಸಿ ಆ ಒಂದು ಪ್ರದೇಶವನ್ನು ಗೆದ್ದುಕೊಂಡನು ಎನ್ನುವ ಮಾಹಿತಿಯನ್ನು ತಿಳಿಸುತ್ತದೆ. ಚೀನಾ ದೇಶಕ್ಕೆ ತನ್ನ ರಾಜತಾಂತ್ರಿಕ ನಿಯೋಗವನ್ನು ಕಳುಹಿಸಿದ್ದ ಸಂಗಮ ವಂಶದ ಅರಸ ಯಾರು? 1ನೇ ಬುಕ್ಕರಾಯ. 1356ರಿಂದ 1377ರವರೆಗೆ ಈತನ ಒಂದು ಕಾಲಾವಧಿಯಾಗಿದೆ. ವಿಜಯನಗರದ ಸ್ಥಾಪಕರಲ್ಲಿ ಒಬ್ಬನಾದಂತಹ ಬುಕ್ಕರಾಯ ತನ್ನ ರಾಜತಾಂತ್ರಿಕ ನಿಯೋಗವನ್ನು ಚೀನಾ ದೇಶಕ್ಕೆ ಕಳುಹಿಸಿರ್ತಾನೆ. ಅಬ್ದುಲ್ ರಜಾಕ್ ಎಂಬ ಪರ್ಷಿಯಾದ ರಾಯಭಾರಿ ಯಾವ ದೊರೆಯ ಕಾಲಾವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು? ಪ್ರೌಢದೇವರಾಯ, ಇಮ್ಮಡಿ ದೇವರಾಯ ಅಥವಾ 2ನೇ ದೇವರಾಯ ಅಂತ ಕರೆಯಲ್ಪಡುವಂತಹ ಸಂಗಮ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯ ಕಾಲಾವಧಿಯಲ್ಲಿ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿರ್ತಾನೆ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಕೃಷ್ಣದೇವರಾಯ. ಈತನು ಯಾವ ವಂಶಕ್ಕೆ ಸೇರಿದವನು? ನಮಗೆಲ್ಲ ತಿಳಿದಿರುವಂತೆ ವಿಜಯನಗರ ಸಾಮ್ರಾಜ್ಯವನ್ನು 4 ವಂಶಗಳು ಆಳ್ವಿಕೆ ಮಾಡ್ತವೆ: ಸಂಗಮ, ಸಾಳ್ವ, ತುಳುವ ಮತ್ತು ಅರವೇಳು. ಅದರಲ್ಲಿ ಕೃಷ್ಣದೇವರಾಯನು ತುಳುವ ವಂಶಕ್ಕೆ ಸೇರಿದವನಾಗಿದ್ದಾನೆ. ಕೃಷ್ಣದೇವರಾಯನು ಕಳಿಂಗದ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಆತನ ಮಗಳಾದಂತಹ ಯಾರನ್ನು ವಿವಾಹವಾದನು? ಜಗನ್ಮೋಹಿನಿ. ಈಗಿನ ಒರಿಸ್ಸಾ ಎಂದು ಕರೆಯಲ್ಪಡುವಂತಹ ಕಳಿಂಗಾದ ಮೇಲೆ ಕೃಷ್ಣದೇವರಾಯನು ದಂಡಯಾತ್ರೆಯನ್ನು ಮಾಡುವುದರ ಮೂಲಕ ಅಲ್ಲಿಯ ದೊರೆಯಾದಂತಹ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಆತನ ಮಗಳಾದಂತಹ
ವಿಜಯನಗರದ ಅರಸರು ಮತ್ತು ಬಹಮನಿ ಸುಲ್ತಾನರಿಗೆ ದೋಹ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಹಲವು ಬಾರಿ ಕದನಗಳು ಜರುಗಿದವು. ಹಾಗಾದರೆ ದೋಹ ಪ್ರದೇಶ ಎಂಬುದು ಏನು? ಕೃಷ್ಣ ಮತ್ತು ತುಂಗಭದ್ರಾ ಮುಖಜ ಭೂಮಿ ಪ್ರದೇಶ. ದೋ ಎಂದರೆ 2, ಅಬ್ ಅಂದರೆ ನದಿ ಮುಖಜ ಭೂಮಿ. ಸೊ ಕೃಷ್ಣ ಮತ್ತು ತುಂಗಭದ್ರಾ ನದಿ ಮುಖಜ ಭೂಮಿ ಪ್ರದೇಶ ಏನಿದೆ ಅತ್ಯಂತ ಫಲವತ್ತಾಗಿದ್ದು, ಈ ಒಂದು ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸುವ ಸಲುವಾಗಿ ವಿಜಯನಗರದ ಅರಸರಿಗೂ ಮತ್ತು ಬಹಮನಿ ಸುಲ್ತಾನರಿಗೂ ಕದನಗಳು ಜರುಗುತ್ತವೆ. ತನ್ನ ಮಂತ್ರಿಯಿಂದಲೇ ಬಂಧನಕ್ಕೆ ಒಳಗಾಗಿದ್ದ ಬಹಮನಿ ದೊರೆ ಮಹಮ್ಮದ್ ಶಾನನ್ನು ಸೆರೆಯಿಂದ ಬಿಡಿಸಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದರಿಂದ ಕೃಷ್ಣದೇವರಾಯನಿಗೆ ಯಾವ ಬಿರುದು ಬಂದಿತು? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಸೊ ಈ ಒಂದು ಬಿರುದು ಕೃಷ್ಣದೇವರಾಯನಿಗೆ ಬರಲಿಕ್ಕೆ ಕಾರಣ ಬಹಮನಿ ದೊರೆಯಾದಂತಹ ಮಹಮ್ಮದ್ ಶಾನನ್ನು ಆತನ ಮಂತ್ರಿಯೇ ಬಂಧನಕ್ಕೆ ಒಳಪಡಿಸಿರ್ತಾನೆ. ಆತನನ್ನು ಸೆರೆಯಿಂದ ಬಿಡಿಸಿ ಮತ್ತೆ ಸಿಂಹಾಸನದಲ್ಲಿ ಪಟ್ಟಾಭಿಷಕ್ತನಾಗುವಂತೆ ಮಾಡ್ತಾನೆ ಕೃಷ್ಣದೇವರಾಯ. ಕೃಷ್ಣದೇವರಾಯನು ರಚಿಸಿದ ಪ್ರಮುಖ ಕೃತಿಗಳು ಯಾವುವು? ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ. ಅಮುಕ್ತ ಮೌಲ್ಯದವನ್ನು ತೆಲುಗು ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಜಾಂಬವತಿ ಕಲ್ಯಾಣವನ್ನು ಸಂಸ್ಕೃತ ಭಾಷೆಯಲ್ಲಿ ಈತ ರಚಿಸಿದ್ದನು. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರೆಂಬ ಕವಿಗಳಲ್ಲಿ ಮನುಚರಿತಮು ಎಂಬ ಕೃತಿಯನ್ನು ರಚಿಸಿದ ಕವಿ ಯಾರು? ಅಲ್ಲಾಸಾನಿ ಪೆದ್ದಣ್ಣ. ಅಷ್ಟದಿಗ್ಗಜರು ಅಂದರೆ ಅಷ್ಟ ಅಂದರೆ 8 ಜನ ದಿಗ್ಗಜ ಕವಿಗಳನ್ನು ಹೊಂದಿರುತ್ತಾನೆ ಕೃಷ್ಣದೇವರಾಯ ತನ್ನ ಆಸ್ಥಾನದಲ್ಲಿ. ಅದರಲ್ಲಿ ಮನುಚರಿತಮು ಎನ್ನುವಂತಹ ತೆಲುಗು ಕೃತಿಯನ್ನು ಅಲ್ಲಾಸಾನಿ ಪೆದ್ದಣ್ಣ ರಚನೆಯನ್ನು ಮಾಡ್ತಾನೆ. ಕೃಷ್ಣದೇವರಾಯನು ನಾಗಲಾಪುರ ಎಂಬ ಹೊಸ ನಗರವನ್ನು ಯಾರ ನೆನಪಿಗಾಗಿ ನಿರ್ಮಿಸಿದನು? ತನ್ನ ತಾಯಿಯಾದಂತಹ ನಾಗಲಾಂಬಿಕೆಯ ನೆನಪಿನಲ್ಲಿ ನಾಗಲಾಪುರ ಎನ್ನುವಂತಹ ಹೊಸ ನಗರವನ್ನು ಈತ ನಿರ್ಮಾಣವನ್ನು ಮಾಡ್ತಾನೆ. ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣವಾದ ಪ್ರಮುಖ ದೇವಾಲಯಗಳು ಯಾವುವು? ಹಜಾರ ರಾಮಸ್ವಾಮಿ ದೇವಾಲಯ ಮತ್ತು ವಿಜಯ ವಿಠ್ಠಲ ದೇವಾಲಯ. ಇವೆರಡನ್ನೂ ಸಮೇತ ನಾವು ಹಂಪೆಯಲ್ಲಿ ಕಾಣಬಹುದು. ಇನ್ನು ವಿರೂಪಾಕ್ಷ ಹಂಪೆಯ ಕುಲದೇವರಾಗಿದ್ದು, ಹಜಾರ ರಾಮಸ್ವಾಮಿ ಮತ್ತು ವಿಜಯ ವಿಠ್ಠಲ ದೇವಾಲಯಗಳನ್ನು ಕೃಷ್ಣದೇವರಾಯ ನಿರ್ಮಾಣವನ್ನು ಮಾಡ್ತಾನೆ. ರಾಜನು ತನ್ನ ಸೇನಾ ಮುಖ್ಯಸ್ಥರಿಗೆ ರಾಜ್ಯದ ಭೂಪ್ರದೇಶ ಹಂಚುತ್ತಿದ್ದನು. ಇದಕ್ಕೆ ಬದಲಾಗಿ ಆತನು ರಾಜನಿಗೆ ಸೈನ್ಯವನ್ನು ಪೂರೈಸುತ್ತಿದ್ದರು. ಈ ಪದ್ಧತಿಯನ್ನು ಏನೆಂದು ಕರೆಯುತ್ತಿದ್ದರು? ನಾಯಕರ ಪದ್ಧತಿ ಅಂತ ಕರಿತೀವಿ. ಉದಾಹರಣೆಗೆ ಚಿತ್ರದುರ್ಗದ ಪಾಳೆಗಾರರು, ಇವರು ಕೂಡ ಈ ನಾಯಕರ ಪದ್ಧತಿಯ ಅಧೀನದಲ್ಲಿ ಪಾಳೆಗಾರಿಕೆಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗಳು. ಇವರಿಗೆ ಆ ಪ್ರದೇಶವನ್ನು ಹಂಚಿ ಅವರಿಂದ ಸೈನ್ಯದ ಸಹಾಯವನ್ನು ರಾಜರು ಪಡಿತಾ ಇರ್ತಾರೆ. ಉದಾಹರಣೆಗೆ ಈಗ ಸಾಮಂತರು ಅಂತಲೂ ಕೂಡ ಕರಿತೀವಿ. ಸಾಮಂತ ದೊರೆಗಳಾಗಿ ಇವರೆಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ವಿಜಯನಗರ ಕಾಲದಲ್ಲಿ ಬಳಕೆಯಲ್ಲಿದ್ದ ವೇಂಟೆ, ನಾಡು, ಸೀಮೆ, ಹಳ್ಳಿ ಎಂಬ ಪದಗಳಿಗೆ ತಮಿಳಿನ ಯಾವ ಪದಗಳು ಸಮನಾಗಿದ್ದವು? ಕೊಟ್ಟಂ, ಕುರ್ರಂ, ನಾಡು, ಹಳ್ಳಿ ಅಂದರೆ ಸಾಮ್ರಾಜ್ಯವನ್ನು ವಿಂಗಡಣೆ ಮಾಡಿದಂತಹ ಪ್ರಾಂತ್ಯಗಳಿಗೆ ಇದ್ದಂತಹ ಹೆಸರುಗಳಾಗಿದ್ದಾವೆ. ತಾಳಿಕೋಟೆ ಯುದ್ಧದ ನಂತರ ಸಾಮ್ರಾಜ್ಯದ ಭಗ್ನಾವಸ್ಥೆಯನ್ನು ವಿವರಿಸಿದ ರಷ್ಯಾದ ಪ್ರವಾಸಿಗ ಯಾರು? ಅಥೇನಿಯಸ್ ನಿಕಟಿನ್. 1565ರಲ್ಲಿ ಬಹಮನಿ ಸುಲ್ತಾನರ ಒಕ್ಕೂಟ ಮತ್ತು ಅಳಿಯ ರಾಮರಾಯ ಎನ್ನುವಂತಹ ದೊರೆಯ ಮಧ್ಯೆ ನಡೆದಂತಹ ಕದನ ತಾಳಿಕೋಟೆ ಯುದ್ಧ. ಈ ಒಂದು ಯುದ್ಧದ ಫಲಿತಾಂಶ ಏನಪ್ಪ ಅಂದರೆ ವೈಭವೋಪೇತವಾಗಿ ಮೆರೆದಂತಹ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಗುತ್ತೆ. ಸೊ ಇದರ ಬಗ್ಗೆ ರಷ್ಯಾದ ಪ್ರವಾಸಿಗ ಅಥೇನಿಯಸ್ ನಿಕಟಿನ್ ಸಾಮ್ರಾಜ್ಯ ಪತನವಾದ ನಂತರ ಭೇಟಿ ನೀಡಿದ ಮೇಲೆ ಅದರ ಮಾಹಿತಿಯನ್ನು ನಮಗೆ ತಿಳಿಸುತ್ತಾನೆ. ಕೃಷ್ಣದೇವರಾಯನ ಕಾಲದಲ್ಲಿ ಭೇಟಿ ನೀಡಿದ್ದ ವಿದೇಶಿ ಪ್ರವಾಸಿಗರು ಯಾರು? ಡೊಮಿಂಗೋ ಫೇಸ್, ಡ್ಯೂರೆಟ್ ಬಾರ್ಬೋಸಾ. ಸೊ ಇಬ್ಬರು ಪ್ರವಾಸಿಗರು ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿದ್ದರು. ಪಾರಿಜಾತಾಪಹರಣಂ, ಕಾಳಹಸ್ತಿ ಶತಕ, ಪಾಂಡುರಂಗ ಮಹಾತ್ಮೆ ಎಂಬ ಕೃತಿಗಳ ರಚನೆಕಾರರು ಯಾರು? ಪಾರಿಜಾತಾಪಹರಣಂ ನಂದಿ ತಿಮ್ಮಣ್ಣ, ಕಾಳಹಸ್ತಿ ಶತಕ ದುರ್ಜಟ, ಹಾಗೆಯೇ ವಿಕಟಕವಿ ಎಂದು ಖ್ಯಾತನಾದಂಥ ತೆನಾಲಿ ರಾಮಕೃಷ್ಣ ಪಾಂಡುರಂಗ ಮಹಾತ್ಮೆ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ.
ದೇವಾಲಯದ ಮಹಾದ್ವಾರದ ಮೇಲೆ ಎತ್ತರವಾದ ಗೋಪುರಗಳನ್ನು ನಿರ್ಮಿಸಿದ್ದರು. ಇಂತಹ ರಚನೆಯನ್ನು ಏನೆಂದು ಕರೆಯುವರು? ಸೊ ಒಂದು ದೇವಾಲಯದ ಮಹಾದ್ವಾರಗಳ ಮೇಲೆ ನಿರ್ಮಾಣ ಮಾಡುವ ಎತ್ತರದ ಗೋಪುರಗಳನ್ನು ಏನಂತ ಕರಿತಾ ಇದ್ರು? ರಾಯಗೋಪುರ ಅಂತ ಇವಕ್ಕೆ ಹೆಸರಿತ್ತು. ಗುಡ್ಡಗಳ ಪಕ್ಕದಲ್ಲಿರುವ ವಿಜಯನಗರ ಸುಮಾರು 60 ಮೈಲಿ ಸುತ್ತಳತೆ ಇದೆ. ಗುಡ್ಡಗಳ ಸುತ್ತಲೂ ಕೋಟೆಗಳು ಚಾಚಿವೆ. ಸೈನ್ಯದಲ್ಲಿ 90,000 ವೀರ ಯೋಧರಿದ್ದರು. ಈ ಹೇಳಿಕೆ ಯಾವ ವಿದೇಶಿ ಪ್ರವಾಸಿಗನದ್ದಾಗಿದೆ? ನಿಕೊಲೋ ಕಾಂಟಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಬಗ್ಗೆ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾನೆ. ವಿಜಯನಗರದ ಬಗ್ಗೆ ಪರ್ಷಿಯನ್ ಪ್ರವಾಸಿಗ ಅಬ್ದುಲ್ ರಜಾಕ್ನ ಹೇಳಿಕೆ ಏನು? ಇಡೀ ಪ್ರಪಂಚದಲ್ಲಿಯೇ ಇಂತಹ ಮತ್ತೊಂದು ನಗರವನ್ನು ನನ್ನ ಕಣ್ಣುಗಳು ನೋಡಿರಲಿಲ್ಲ. ರತ್ನ, ವಜ್ರ, ವೈಡೂರ್ಯಗಳನ್ನು ಬೀದಿಗಳಲ್ಲಿ ಬಹಿರಂಗವಾಗಿ ನಿರ್ಭಯದಿಂದ ಮಾರಾಟವನ್ನು ಮಾಡುತ್ತಿದ್ದರು ಎನ್ನುವಂತಹ ಸಾಮ್ರಾಜ್ಯದ ವೈಭವವನ್ನು ಅಬ್ದುಲ್ ರಜಾಕ್ ತನ್ನ ಬರವಣಿಗೆಯಲ್ಲಿ ದಾಖಲಿಸ್ತಾನೆ. ಗದುಗಿನ ಭಾರತದ ರಚನೆಕಾರನಾದ ಕುಮಾರವ್ಯಾಸನು ಯಾವ ದೊರೆಯ ಆಸ್ಥಾನದಲ್ಲಿದ್ದನು? ಇದಕ್ಕೆ ಸರಿ ಉತ್ತರ ಪ್ರೌಢದೇವರಾಯನ ಆಸ್ಥಾನದಲ್ಲಿದ್ದಂತಹ ಕರ್ನಾಟ ಭಾರತ ಕಥಾಮಂಜರಿ ಎನ್ನುವಂಥ ಮಹಾಭಾರತದ ಕಥಾವಸ್ತುವನ್ನು ಒಳಗೊಂಡಂತಹ ಅಪರೂಪದ ಕೃತಿಯನ್ನು ರಚನೆ ಮಾಡಿದವನು ಕುಮಾರವ್ಯಾಸ ಅಥವಾ ಗದುಗಿನ ನಾರಾಯಣಪ್ಪ. ಈತನು ಪ್ರೌಢದೇವರಾಯನ ಆಸ್ಥಾನದಲ್ಲಿದ್ದಂಥ ಕವಿ. ತೊರವೆ ರಾಮಾಯಣ ಮತ್ತು ಜೈಮಿನಿ ಭಾರತ ಕೃತಿಗಳ ರಚನೆಕಾರರು ಯಾರು? ತೊರವೆ ರಾಮಾಯಣ ನರಹರಿದು, ಹಾಗೆಯೇ ಜೈಮಿನಿ ಭಾರತವನ್ನು ರಚನೆ ಮಾಡಿದವನು ಲಕ್ಷ್ಮೀಶ ಕವಿ. ಅಲ್ಲಮ್ಮ ಪ್ರಭುವಿನ ಜೀವನ ಚರಿತ್ರೆಯಾಧಾರಿತ ಚಾಮರಸ ಕವಿ ರಚಿಸಿದ ಕೃತಿ ಯಾವುದು? ಪ್ರಭುಲಿಂಗ ಲೀಲೆ. ಈತನು ಕೂಡ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧ ಕವಿ. ವಿಜಯನಗರ ಕಾಲದಲ್ಲಿ ಸಾಮ್ರಾಜ್ಯವನ್ನು ಯಾವ ರೀತಿ ವಿಂಗಡಣೆ ಮಾಡಲಾಗಿತ್ತು? ಸೊ ಅಧಿಕಾರದ ಅಥವಾ ಆಡಳಿತದ ಅನುಕೂಲಕ್ಕಾಗಿ ಅವರು ತಮ್ಮ ಸಾಮ್ರಾಜ್ಯವನ್ನು ರಾಜ್ಯಗಳು, ವಿಷಯಗಳು, ನಾಡುಗಳು ಮತ್ತು ಕಂಪಣಗಳು ಎನ್ನುವಂತಹ ವಿಂಗಡಣೆಯನ್ನು ವಿಜಯನಗರ ಕಾಲದಲ್ಲಿ ಮಾಡಿದ್ದರು. ಸ್ನೇಹಿತರೆ, ಇದಾಗಿತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಟಾಪ್ 25 ಪ್ರಶ್ನೆಗಳ ಮಾಹಿತಿಯ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ವಿಕ್ರಮಾಂಕ ದೇವಚರಿತೆ ಈ ಒಂದು ಕೃತಿಯ ಕರ್ತೃ ಯಾರು ಅಥವಾ ಕವಿ ಯಾರು? 2ನೇ ಪ್ರಶ್ನೆ, ಕನ್ನಡದ ಮೊದಲ ನಾಟಕ ಮಿತ್ರಾವೃಂದ ಗೋವಿಂದ, ಇದರ ರಚನೆಕಾರ ಯಾರು? 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.